ಹಿರಿಯ BJP ನಾಯಕರ ಜೊತೆಗೆ ಮಾತಾಡ್ತಾ ಇದ್ದೆ. ಅವರ ಅಬ್ಸರ್ವೇಷನ್ ಬಹಳ ಇಂಟ್ರೆಸ್ಟಿಂಗ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯೂ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ, ಏನೂ ಆಗೋದಿಲ್ಲ. ಈ ಚರ್ಚೆಗಳನ್ನು ಸರ್ಕಾರ ಕಾಂಗ್ರೆಸ್ಸು ಬೇಕು ಅಂತಾನೆ ಆವಾಗ ಹರಿಬಿಡ್ತಾ ಇದೆ. ಯಾಕೆ ಅಂದರೆ ಈ ಚರ್ಚೆಗಳಾಗದೆ ಹೋದರೆ ಆಡಳಿತ ವೈಫಲ್ಯದ ಚರ್ಚೆ ಆಗುತ್ತೆ ಅಂತ. ಅವರು ಆಡಳಿತ ವಿರೋಧಿ ಅಲೆ ಚರ್ಚೆಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆವಾಗ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಚರ್ಚೆಗಳನ್ನು ಕಾಂಗ್ರೆಸ್ನವರೇ ಹರಿಬಿಡ್ತಾ ಇದ್ದಾರೆ ಅಂತ. ದಟ್ ಈಸ್ ದರ್ ಅಬ್ಸರ್ವೇಷನ್. BJP ನಾಯಕರು ಹೇಳಿದಾರಲ್ಲ, ನೀವು ಹೇಳ್ತೀವಿ. ಇಲ್ಲ BJP ನಾಯಕರು ಹೇಳಿದ್ದಾರೆ. ಈಗ ಹಿಂಗೆ ಚರ್ಚೆ ಆಗೋದು. ಈಗ ನೀವು BJP ನಾಯಕರು ಇದ್ದಿದ್ದ ತಕ್ಷಣ ತುಂಬ ನಾನು BJPನವ್ರು ಹಿಂಗೆ ಮಾತಾಡ್ತಾ ಅವೇಶಕ್ಕೆ ಆಗಬೇಕು ಅಂತ ನೀವು ಇಲ್ಲ ನೀವು ಅಂತ ಹೇಳಿದ್ರೆ ಇನ್ನಿಲ್ಲ. ಸಾಧಾರಣವಾಗಿ ಚರ್ಚೆ ಹೆಂಗಾಗುತ್ತೆ, ಈಗ ನಮಗೂ ಗೊತ್ತಿಲ್ಲ, ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಯಾರ ನಾಯಕರು ಅಂತ. ನೀವು ಒಂದೀಗ ಬಿಟ್ಟಿದ್ದೀರಾ ಏನೋ BJP ಹಿರಿಯ ಯಾರು ಹೇಳಿದ್ರು ಅನ್ನೋದು ಬಿಟ್ಬಿಡಿ ಸರ್. ವಿಷಯ ಹಿಂಗಿದೆ ಅಂತ ಅದೆಲ್ಲ ಸರ್. ಈಗ ಗ್ಯಾರಂಟಿ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದಾ ಅಥವಾ ಕೆಲವೇ ಜನರಿಗೆ ಮಾತ್ರ ಕೊಡಬೇಕಾ, ಒಂದು ಚರ್ಚೆ ಜೋರಾಗುತ್ತೆ ಅನ್ನೋ ಕಾರಣಕ್ಕೆ ಬಾಲಕೃಷ್ಣ ಅವರು ಒಂದು ಬರ್ಡೇ ಪಾರ್ಟಿ ಮಾಡ್ತಾರೆ. ಇದು ಬಿಟ್ಟು ಬರ್ಡೇ ಪಾರ್ಟಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ ಅದಿತಾರೆ ಒಂದು ಹೇಳಲ್ಲ ನಮಗೆ. ಈಗ ಬದಲಾವಣೆ ಆಗಬೇಕಾ ಬೇಡವಾ ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿದೆ, ಕಾಂಗ್ರೆಸ್ ಪಕ್ಷದಲ್ಲಿದೆ. ಬಿಟ್ಟರೆ ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಜಾತ್ಯತೀತ ಜನತಾದಳಕ್ಕಾಗಲಿ, ಇಲ್ಲ ಆಪ್ ಅವ್ರಿಗಾಗಲಿ, ಅವ್ರ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಸಂಬಂಧಪಡಲ್ಲ. ಅವರು ಇಲ್ಲ ಅವರು ಆಡಳಿತ ನೀವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀರೋ ಮಾಡೋದಿಲ್ವೋ ಅನ್ನೋದರ ಆಧಾರದ ಮೇಲೆ BJP ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋ ತೀರ್ಮಾನ ಆಗುತ್ತೆ. ಹಳೆ ಮೈಸೂರಿನಲ್ಲಿ JDS ಸ್ಟ್ರಾಟಜಿಗೆ ಇದ್ದಂಗೆ ಇರಬೇಕಾ, ಬದಲಾವಣೆ ಆಗ್ಬೇಕಾ ಅನ್ನೋ ತೀರ್ಮಾನ ಆಗುತ್ತೆ. ತುಂಬ ಜನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, JDSನವರು BJP ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನೀವೇನು ಮಾಡ್ತೀರಿ ಅಂತ. ಅಂದರೆ ಅದು ಅವರ ವೈಫಲ್ಯ. ಅವರು ವಿರೋಧ ಪಕ್ಷದಲ್ಲಿರೋರು ಆಡಳಿತದಲ್ಲಾಗ್ತಾ ಇರುವಂಥ ತಪ್ಪುಗಳು ಲೋಪಗಳನ್ನು ಆಡಳಿತದಲ್ಲಿರುವಂಥ ಪಕ್ಷ, ಅಧಿಕಾರದಲ್ಲಿರುವಂಥ ಸರ್ಕಾರ ಸರಿಪಡಿಸ್ಬೇಕು, ತಿದ್ದಬೇಕು ಅಂತ ಹೇಳುವಂಥದ್ದು ಅವ್ರ ಕ್ರಮ ಜರುಗಿಸ್ಬೇಕು. ಅದ್ರ ಪ್ರಕಾರ ಅವರು ಚರ್ಚೆಯನ್ನು ಮಾಡಬೇಕೇ ಬಿಟ್ಟು ಸಿದ್ದರಾಮಯ್ಯನವ್ರು ಆಗ್ತಾರಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇವತ್ತು ಬಡ್ಜೆಟ್ ಕೊಡ್ತಾ ಇದ್ದಾರೆ. ಬಡ್ಜೆಟ್ನಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಈ ಚರ್ಚೆಗೆ ಮಾತ್ರ ವಿರೋಧ ಪಕ್ಷಗಳು ಮಾತಾಡಬೇಕು. ಅವರು ರಾಜಕಾರಣಕ್ಕೆ ಸೀಮಿತವಾದರೆ ಅದು ಅವರ ವೈಫಲ್ಯ ಅಂತ ನನ್ನ ಅನಿಸಿಕೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈಗ ಕಳೆದ ವಿಧಾನಸಭೆ ಅಧಿವೇಶನ ಇರ್ಬೋದು, ಅದಕ್ಕಿಂತ ಮೊದಲಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷ ಶಾಸಕನಾಗಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿ ಶಾಸಕನಾಗಿದ್ದೀನಿ. ಅದೇ ರಾಜಕಾರಣ ನಮ್ಮ ತಂದೆ 4 ಬಾರಿ 5 ಬಾರಿ ಶಾಸಕರಾಗಿದ್ದರು. ಅಲ್ಲಿಂದ ನೋಡಿದ್ದೀನಿ ನಾನು. ಈ ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಮೊದಲ ಅಧ್ಯಕ್ಷರು ನಮ್ಮ ತಂದೆಯವರಾಗಿದ್ದಂಥವ್ರು. ಸೊ ನಾನು ಎಲ್ಲ ಹತ್ತಿರದಿಂದ ನೋಡಿ ಗಮನಿಸಿ ಒಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ವಿದ್ಯಾರ್ಥಿಯಾಗಿ ರಾಜಕಾರಣದ ಯಾವ ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು ಅದನ್ನು ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಮಾಡೋದಕ್ಕೆ ಸಮರ್ಥರಿಲ್ಲ, ಅವರು ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಆಡಳಿತ ಪಕ್ಷದಲ್ಲಿ ಇದ್ದು ಸೊ ಇಟ್ಸ್ ಎ ಫೇಲಿಯರ್ ಆಫ್ ದ ಅಪೋಸಿಷನ್ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಫೇಲಿಯರ್ ಆಗುತ್ತೆ.